ಹೈದರಾಬಾದ್ನಲ್ಲಿ ಇದು ಸ್ಥಾಪನೆ ಆಯಿತು. ಇದನ್ನ ಸ್ವಯಂ ಪರಮಾತ್ಮನೇ ಒಂದು ವೃದ್ಧ ಮಾನವನ ಶರೀರದಲ್ಲಿ ಅವತರಣೆಯಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಇದರ ಒಂದು ಪ್ರಧಾನ ಕಚೇರಿ ರಾಜಸ್ಥಾನದ ಮೌಂಟ್ ಅಬೂನಲ್ಲಿದೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೀತಾ ಇರ್ತಾರೆ. 10,000ಕ್ಕೂ ಹೆಚ್ಚು ಇದರ ಒಂದು ಬ್ರಾಂಚಸ್ ಸೇವಾ ಕೇಂದ್ರಗಳು ಪ್ರತಿನಿತ್ಯ ಒಂದಲ್ಲ ಒಂದು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇದು ಸುಮಾರು 145 ದೇಶಗಳಲ್ಲೂ ಸಹ ಇಂದು ಹೆಚ್ಚು ಸಹ ಇದರ ಒಂದು ಸೇವಾ ಕೇಂದ್ರಗಳು ಇದ್ದಾವೆ. ಮತ್ತೆ ಇದರ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಂತ. ಪ್ರಜಾಪಿತ ಅಂದರೆ ಒಂದು ವೃದ್ಧನ ಶರೀರದಲ್ಲಿ ಭಗವಂತ ಬಂದು ಅವರ ಹೆಸರನ್ನ ಮರುನಾಮಕರಣ ಮಾಡ್ತಾರೆ, ಪ್ರಜಾಪಿತ ಬ್ರಹ್ಮ ಅಂತ. ಅದಕ್ಕೆ ಈ ಸಂಸ್ಥೆ ಹೆಸರಲ್ಲಿ ಪ್ರಜಾಪಿತ ಅಂತ ಪದ ಬಂದಿದೆ. ಬ್ರಹ್ಮಕುಮಾರಿ ಅಂದರೆ ಈ ಒಂದು ಸಂಸ್ಥೆಯ ಮುಂದಾಳತ್ವ ಅಥವಾ ನಾಯಕತ್ವ, ಅದರ ಪ್ರಧಾನ ಸಂಚಾಲಕರಾಗಿ ಸ್ತ್ರೀಯರನ್ನ ಇದನ್ನ ಮುಂದಾಳತ್ವವನ್ನು ವಹಿಸಿರ್ತಾರೆ. ಅದಕ್ಕೆ ಬ್ರಹ್ಮಕುಮಾರಿ ಅಂತ ಹೇಳ್ತಾರೆ. ಈಶ್ವರೀಯ ಅಂದರೆ ಇದನ್ನ ಸ್ವಯಂ ಭಗವಂತ ಈಶ್ವರನೇ, ಶಿವನೇ ಇದನ್ನ ನಡೆಸ್ತಾ ಇರೋದು. ರಾಜಯೋಗ ಶಿಕ್ಷಣವನ್ನು ಕಲಿಸ್ತಾ ಇರೋದು, ಆಧ್ಯಾತ್ಮಿಕ ಶಿಕ್ಷಣವನ್ನ ಒಂದು ಕೊಡ್ತಾ ಇರೋದು ಸ್ವಯಂ ಶಿಕ್ಷಕನಾಗಿ ಅವರೇ ಆಗಿರೋದ್ರಿಂದ ಇದಕ್ಕೆ ಈಶ್ವರೀಯ ಅಂತ ಹೇಳ್ತೀವಿ. ಮತ್ತೆ ವಿಶ್ವವಿದ್ಯಾಲಯ ಅಂದರೆ ಇದು ಯೂನಿವರ್ಸಿಟಿ ಆಗಿದೆ, ವಿಶ್ವವಿದ್ಯಾಲಯ ಆಗಿದೆ. ಸೊ ಹೆಂಗೆ ಒಂದು ವಿಶ್ವವಿದ್ಯಾಲಯ ಅಂದರೆ ಒಂದು ಡಿಗ್ರಿ ಆದಮೇಲೆ ಒಂದು ಸ್ನಾತಕೋತ್ತರಕ್ಕೆ ಹೋದಾಗ, ಉನ್ನತ ಶಿಕ್ಷಣಕ್ಕೆ ಹೋದಾಗ ನಾವು ನೋಡ್ಬೋದು ಮೈಸೂರು ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ಯೂನಿವರ್ಸಿಟಿ, ಈ ಥರ ಸಾಕಷ್ಟು ಯೂನಿವರ್ಸಿಟಿಗಳಿವೆ. ಈ ಯೂನಿವರ್ಸಿಟಿಗಳಲ್ಲಿ ನಾವು ಹೋಗಿ ಅಡ್ಮಿಷನ್ ಪಡಿಬೇಕು ಅಂದರೆ ಒಂದಿಷ್ಟು ಕ್ವಾಲಿಫಿಕೇಷನ್ ಆಗಿರಬೇಕು, ಆ ಒಂದು ಸಬ್ಜೆಕ್ಟೇ ಸ್ಪೆಸಿಫಿಕ್ ಆಗಿರಬೇಕು ಅನ್ನೋ ಒಂದು ಎಲ್ಲ ಷರತ್ತುಗಳಿರ್ತವೆ. ಆದರೆ ಈಶ್ವರನೇ ನಡೆಸ್ತಾ ಇರ್ತಕ್ಕಂಥ ಈ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯಾದ ಯಾವುದೇ ಷರತ್ತುಗಳಿಲ್ಲ. ಯಾವುದೇ ಧರ್ಮ, ಜನಾಂಗ, ಭಾಷೆ, ಮತ ಯಾವುದಕ್ಕೂ ಇದು ಒಂದು ನಿರ್ಬಂಧನೆ ಇಲ್ಲ. ಚಿಕ್ಕ ವಯಸ್ಸಿನಿಂದ ವೃದ್ಧರ ತನಕ ಯಾರೇ ಆಗಲಿ ಮುಕ್ತವಾಗಿ ರಾಜಯೋಗ ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಒಂದು ಸುಲಭವಾಗಿ ಅರ್ಥವಾಗ್ತಾ ಇರತಕ್ಕಂಥ ರೀತಿಯಲ್ಲಿ ಇದನ್ನ ತಿಳಿಸಿಕೊಡ್ತಾರೆ. ಮತ್ತೆ ಈ ಒಂದು ಸಂಸ್ಥೆ ಈಗ ಪ್ರಧಾನ ಕಚೇರಿಯಾಗಿ ಹೆಡ್ಕ್ವಾರ್ಟರ್ಸ್, ಇಂಟರ್ನ್ಯಾಷನಲ್ ಹೆಡ್ಕ್ವಾರ್ಟರ್ಸ್ ಆಗಿ ರಾಜಸ್ಥಾನದ ಮೌಂಟ್ ಅಬೂನಲ್ಲಿದೆ. ಇಲ್ಲಿ ಸಾಕಷ್ಟು ವಿಭಾಗಗಳಿದ್ದಾವೆ. ಯೂನಿವರ್ಸಿಟಿ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಫಿಸಿಕ್ಸ್ ಡಿಪಾರ್ಟ್ಮೆಂಟು, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟು, ಆರ್ಟ್ಸ್ ಡಿಪಾರ್ಟ್ಮೆಂಟು, ಈ ಥರ ಬೇರೆ ಬೇರೆ ವಿಂಗ್ಸ್ ಇರ್ತವೆ ಡಿಪಾರ್ಟ್ಮೆಂಟ್. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಅನೇಕ ಒಂದು ವಿಭಾಗಗಳಿದ್ದಾವೆ. ಒಂದು ಆಟ ಸ್ಪರ್ಧೆಗಳ ಆಟಗಳ ಇಂಜಿನಿಯರಿಂಗ್, ಮೆಡಿಕಲ್ ವಿಂಗ್ ಆಗಿರಬಹುದು, ಎಜುಕೇಷನ್ ವಿಂಗ್ ಆಗಿರಬಹುದು, ಆರ್ಟ್ ಆ್ಯಂಡ್ ಕಲ್ಚರ್ ವಿಂಗ್ ಆಗಿರಬಹುದು. ಅದೇ ರೀತಿಯಾಗಿ ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ವಿಂಗ್ ಕೂಡ ಇದರಲ್ಲಿ ಇದೆ. ಸೊ ಇದರಲ್ಲಿ ಆ ಒಂದು ಏನು ನಿಟ್ಟಿನಲ್ಲಿ ಬರ್ತಾ ಇರ್ತಕ್ಕಂಥ ಆ ಒಂದು ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಯಾವ ರೀತಿಯಾಗಿ ಈ ಒಂದು ಜ್ಞಾನವನ್ನು ಕೊಟ್ಟು ಅವರಲ್ಲಿ ಆ ಒಂದು ಮೌಲ್ಯಗಳನ್ನು ರೂಢಿಸುವ ಸಲುವಾಗಿ, ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ಸಲುವಾಗಿ ಈ ಒಂದು ಸಾಕಷ್ಟು ತರಬೇತಿ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ. ಸೊ ಅಲ್ಲಿಂದನೇ ನಮಗೆ ಈ ಒಂದು ಸೂಚನೆ ಬಂದಿದೆ. ಏನಂತಂದರೆ ಒಂದು ಚಾಲಕರಿಗೆ ಮತ್ತು ಬೇರೆ ಬೇರೆ ಎಜುಕೇಷನ್ ಫೀಲ್ಡ್ ಇರತಕ್ಕಂಥವರಿಗೆ ಈ ರೀತಿಯಾಗಿ ಮೆಡಿಕಲ್ ವಿಂಗ್ ವತಿಯಿಂದ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ನಡೆಸ್ಕೊಡ್ಬೇಕು ಅಂತ ಅಲ್ಲಿಂದ ನಮಗೆ ಸೂಚನೆ ಬಂದಿದೆ. ಅದರ ಸಲುವಾಗಿ ಇವತ್ತು ವ್ಯಸನ ಮುಕ್ತ ಭಾರತ ಅನ್ನೋ ಒಂದು ಬೃಹತ್ ಒಂದು ಅಭಿಯಾನ ಅನ್ನೋದು ನಡೀತಾ ಇದೆ. ಭಾರತ ದೇಶದ ಎಲ್ಲ ಕಡೆ ಈ ಒಂದು ಬೃಹತ್ತರ ಪ್ರಮಾಣದಲ್ಲಿ ಅಭಿಯಾನ ಅನ್ನೋದು ಎಲ್ಲ ಕಡೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ. ಯಾಕೆ ಈ ಅವೇರ್ನೆಸ್ ಪ್ರೋಗ್ರಾಮ್ ನಮಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ನಮಗೆ ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಯಾಕೆ ಹೋಗ್ತಾರೆ?
ಅವ್ರಿಗೆ ಆ ತಿಳುವಳಿಕೆ ಬರಲಿ, ಬುದ್ಧಿಶಕ್ತಿ ಹೆಚ್ಚಾಗಿ, ಸರಿ ಯಾವುದು ತಪ್ಪು ಯಾವುದು ಅನ್ನೋ ನಿರ್ಣಯ ಶಕ್ತಿ ಬರಲಿ ಅಂತ ಶಾಲೆಗೆ ಕಲಿಸ್ತಾರೆ. ಅವರು ಆ ಮೌಲ್ಯಗಳನ್ನ ಅಳವಡಿಸ್ಕೊಂಡಿದ್ದೆ ಆದರೆ ಅವರು ಉತ್ತಮವಾದ ಪ್ರಜೆ ಆಗ್ತಾರೆ. ಒಂದು ಭಾರತ ದೇಶಕ್ಕೆ ಒಂದು ಉತ್ತಮ ಪ್ರಜೆ ಆಗಿ ತನ್ನ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಅದನ್ನು ಶಾಲೆಗೆ ಹೋಗಲಿಲ್ಲ ಅಂತಂದರೆ, ಆ ಶಿಕ್ಷಣವನ್ನೇ ಪಡ್ಕೊಳ್ಳಿಲ್ಲ ಅಂತಂದರೆ, ಬೇರೊಂದು ಮಾರ್ಗದಲ್ಲಿ ಒಂದು ನಕ್ಸಲ್ ಆಗೋ, ಗುಂಡ ಆಗೋ, ಇವತ್ತು ಸಮಾಜ ಘಾತಕ ಚಟುವಟಿಕೆಗಳಿಗೆ ತನ್ನನ್ನು ತೊಡಗಿಸ್ಕೊಂಡು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾನೆ. ಹಾಗೆ ಒಂದು ಮಾರ್ಗದರ್ಶನ, ಒಂದು ಅರಿವು, ಒಂದು ತಿಳುವಳಿಕೆ ನಮಗೆ ಗೊತ್ತಾದರೆ ನಾವು ಅನೇಕ ವ್ಯಸನಗಳಿಂದ ಮುಕ್ತರಾಗ್ತೀವಿ. ಅಂದರೆ ಆ ಒಂದು ತಿಳುವಳಿಕೆ ಕಾರ್ಯಕ್ರಮ ಇವತ್ತು ನಿಮಗೆಲ್ಲರಿಗೂ ಕೂಡ ಅಣ್ಣವ್ರ ಕಡೆಯಿಂದ ನಮಗೆ ಪ್ರಾಪ್ತಿ ಆಗ್ತದೆ. ಸೊ ಈ ತಿಳುವಳಿಕೆ ಏನಿದೆ, ವ್ಯಸನಗಳು ಅಂದರೆ ಏನು, ಅದು ಯಾವ ರೀತಿಯಾಗಿ ನಾವು ಅದಕ್ಕೆ ಬಲೆ ಆಗ್ತೀವಿ, ಅದರಿಂದ ಆಗ್ತಾ ಇರ್ತಕ್ಕಂಥ ಅದಕ್ಕೆ ಕಾರಣಗಳೇನು, ಅದರಿಂದ ಆಗುವ ಅನಾಹುತಗಳೇನು, ಇದೆಲ್ಲದ ವಿಚಾರಗಳು ನಿಮಗೆ ಚಿತ್ರ ಪ್ರದರ್ಶನಗಳ ಮೂಲಕ ನಿಮಗೆ ಸಂಕ್ಷಿಪ್ತವಾಗಿ ಅಣ್ಣವರು ತಿಳಿಸಿಕೊಡ್ತಾರೆ. ಮತ್ತು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ತರಬೇತಿ ಕಾರ್ಯಾಗಾರಗಳನ್ನು ಕೋರ್ಸುಗಳ ರೂಪದಲ್ಲಿ ಉಚಿತವಾಗಿ ಮುಕ್ತವಾಗಿ ಇದನ್ನು ಕೊಡಲಾಗ್ತದೆ. ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಕೋರ್ಸುಗಳು ಯಾವುದಂದರೆ ಚಾರಿತ್ರ್ಯ ನಿರ್ಮಾಣ, ವ್ಯಸನ ಮುಕ್ತ ಜೀವನ, ಒತ್ತಡ ಮುಕ್ತ ಜೀವನ, ರಾಜಯೋಗ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ, ಇನ್ನು ಅನೇಕ ಒಂದು ಸಾಪ್ತಾಹಿಕ ಕೋರ್ಸುಗಳಾಗಿ ಇಲ್ಲಿ ಕೊಡಲಾಗುತ್ತದೆ. ಮತ್ತೆ ಈ ಒಂದು ಸಂಸ್ಥೆಯ ಒಂದು ಉಪ ವಿಭಾಗ ಆಗಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರ ವಿಶ್ವವಿದ್ಯಾಲಯ ಕೋಲಾರದಿಂದ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಈ ಕೋಲಾರ ಒಂದು ಸೇವಾ ಕೇಂದ್ರದ ಮುಖ್ಯ ಸಂಚಾಲಕರಾಗಿ BK ಶಕುಂತಲಕ್ಕ ಅವರು ಅಂತ ಇದ್ದಾರೆ. ಅಲ್ಲಿ ಒಂದು ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯ ಇದೆ, ಸ್ಪಿರಿಚುವಲ್ ಅಂಡ್ ಆರ್ಟ್ ಗ್ಯಾಲರಿ ಅಂತ ಇದೆ. ಅಲ್ಲಿ ಮಾಡೆಲ್ಸು, ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಎತ್ತಿ ಹಿಡಿತಕ್ಕಂಥ ಚಿತ್ರ ಪ್ರದರ್ಶನಗಳು ಇದ್ದಾವೆ. ಅದರ ಮುಖ್ಯ ಪ್ರಧಾನ ಸಂಚಾಲಕರಾಗಿ ನಮ್ಮೊಂದಿಗೆ ಇದ್ದಾರೆ BK ನಾರಾಯಣ ಸ್ವಾಮಿ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಸೊ ಈಗ ನನ್ನ ಹೆಸರು ಶಿಖರೇಗೌಡ ಅಂತ, ನಾನು ಆ ಒಂದು ಸಂಸ್ಥೆಯಲ್ಲಿ ಒಂದು ಟ್ರಸ್ಟಿ ಮೆಂಬರ್ ಆಗಿದ್ದೀನಿ. ಸೊ ಹೀಗೆ ಈ ಒಂದು ಆಧ್ಯಾತ್ಮಿಕ ಶಿಕ್ಷಣ, ಒಂದು ರಾಜ್ಯಯೋಗ ತರಬೇತಿ ಕಾರ್ಯಾಗಾರಗಳನ್ನು ಎಲ್ಲ ಕಡೆ ಇದನ್ನು ನಡೆಸ್ಕೊಡ್ತಾ, ಇದು ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾಗಿ ಇದು ಎಲ್ಲ ಕಡೆ ಹಬ್ಬಿದೆ. ಇದರ ಒಂದು ಶಿಕ್ಷಣದ ಜ್ಞಾನದ ವಿಚಾರಗಳನ್ನು ಪೀಸ್ ಆಫ್ ಮೈಂಡ್ ಚಾನಲ್ ಅಂತ ಒಂದು ಬರ್ತದೆ, ಅವೇಕನಿಂಗ್ ವಿತ್ ಬ್ರಹ್ಮಕುಮಾರೀಸ್ ಅಂತ ಒಂದು ಚಾನಲ್ ಬರ್ತದೆ. ಎಲ್ಲ ಒಂದು ಡಿಶ್ಗಳಲ್ಲಿ ಇದು ಲಭ್ಯ ಇರ್ತದೆ. ಮತ್ತು ಇಷ್ಟು ಅಲ್ಲದೆ ಇದರ ಜ್ಞಾನದ ವಿಚಾರಗಳನ್ನ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲ್, ಅಂತರರಿಗೆ ಜ್ಞಾನಗಳಿಗೆ ಅನ್ನೋ ಚಾನಲ್ಲು ಕೂಡ ಆನ್ಲೈನ್ ಕ್ಲಾಸಸ್ಸನ್ನು ನಡೆಸ್ಕೊಡ್ತಾರೆ. ಮತ್ತು ಈ ಒಂದು ಜ್ಞಾನದಿಂದ ನಮಗೆ ಏನೆಲ್ಲ ಲಾಭಗಳಿದ್ದಾವೆ ನೋಡಿ. ವಾಹನದ ಚಾಲಕನ ತುಂಬ ದೊಡ್ಡ ಜವಾಬ್ದಾರಿ, ಅದನ್ನ ಕುಡಿಸೋದಿಲ್ಲ. ಅಂದರೆ ಅವ್ರ ಜವಾಬ್ದಾರಿ ಎಷ್ಟಿದೆ ಅಂತಂದರೆ, ಅವ್ರ ಮೇಲೇನೆ ಇಡೀ ವಾಹನ ಆಧಾರ ಆಗಿರುತ್ತೆ. ಅವ್ರ ಮೇಲೇನೆ ನೂರಾರು ಜನ ಪ್ರಯಾಣಿಕರು ಅವಲಂಬನೆ ಆಗಿರ್ತಾರೆ. ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಆ ವಾಹನ ಚಾಲಕರ ಮೇಲೇನೆ ಇರುತ್ತೆ. ವಾಹನ ಚಾಲಕ ಒಬ್ಬರು ಸರಿ ಇದ್ದರೆ ಆ ವಾಹನ ಸುರಕ್ಷಿತವಾಗಿರುತ್ತೆ. ಅಷ್ಟೇ ಅಲ್ಲದೆ ವಾಹನದಲ್ಲಿ ಇರ್ತಕ್ಕಂಥ ನೂರಾರು ಜನ ಸುರಕ್ಷಿತವಾಗಿ ತಮ್ಮ ಸಮಯಕ್ಕೆ ಸರಿಯಾಗಿ ಅವರ ಸ್ಥಾನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ವಾಹನದ ಚಾಲಕನ ಮೇಲೆ ಅಷ್ಟೊಂದು ಜವಾಬ್ದಾರಿ ಇದೆ. ಹಾಗೆ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಿಂದ, ನಮ್ಮ ಜೀವನವನ್ನು ನಮ್ಮನ್ನು ನಾವು ಅರ್ಥಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಈ ಒಂದು ಸಂಪತ್ತು ಇವು ನಾವು ಬಳಸಿಕೊಂಡು ಜೀವನ ನಡೆಸ್ಕೊಳ್ಳೋದ್ರಿಂದ ನಾವೊಬ್ಬರಷ್ಟೇ ಚೆನ್ನಾಗಿರೋದಿಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರಾಗಿರ್ಬೋದು, ನಮ್ಮ ಕಾರ್ಯವ್ಯವಹಾರದಲ್ಲಿ ಬರ್ತಕ್ಕಂಥ ಸಹೋದರಿಗಳಾಗಿರ್ಬೋದು, ನಮ್ಮ ಸಂಬಂಧಿಗಳಾಗಿರ್ಬೋದು, ನಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥವ್ರು, ಇವರು ಎಲ್ಲರಿಗೂ ಕೂಡ ಈ ಒಂದು ಗುಣಗಳು, ಮೌಲ್ಯಗಳು ಸೂಕ್ಷ್ಮವಾಗಿ ಅವು ಪ್ರಭಾವ ಬೀರುತ್ತವೆ. ಸೊ ಈ ರೀತಿಯಾಗಿ ಸಾಕಷ್ಟು ಲಾಭಗಳು ಈ ಒಂದು ಶಿಕ್ಷಣದಿಂದ ನಮಗೆ ಪ್ರಾಪ್ತಿ ಆಗ್ತವೆ. ಮತ್ತು ಈ ಒಂದು ಸೇವಾ ಕೇಂದ್ರಗಳು ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ ಎಲ್ಲ ಕಡೆಯೂ ಕೂಡ ಈ ಒಂದು ಸೇವಾ ಕೇಂದ್ರಗಳಿದ್ದಾವೆ.
ಇದನ್ನ ಮಾಹಿತಿ ಸೇವಾ ಕೇಂದ್ರದ ಅಡ್ರೆಸ್ಸು ಫೋನ್ ನಂಬರ್ ಪಡಿಬೇಕು ಅಂತಂದರೆ ಜಸ್ಟ್ ಗೂಗಲ್ ಮ್ಯಾಪಲ್ಲಿ ಅಥವಾ www.brahmakumaris.com ಅನ್ನೋ ವೆಬ್ಸೈಟಲ್ಲಿ PK ಸೆಂಟರ್ಸ್ ಅಂತ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಾವು ಹತ್ತಿರದಾಗಿರ್ತಕ್ಕಂಥ ಒಂದು ಊರ ಹೆಸರು ಮತ್ತು ಊರ ಹೆಸರು ಹಾಕಿದರೆ ಸಾಕು, ಅಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ಸಮೇತ ಫೋನ್ ನಂಬರು ಅಡ್ರೆಸ್ ಸಮೇತ ನಿಮಗೆ ಸಿಗ್ತದೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಏನಿದೆ ತಿಳ್ಕೊಳ್ತೀರಾ, ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ಸೊ ನೀವು ಅಲ್ಲಿ ಹೋಗಿ ಅಡ್ರೆಸ್ನ ಕೊಟ್ಟು ನಿಮ್ಗೆ ಹತ್ತಿರ ಎಲ್ಲಿ ನಿಮ್ಗೆ ಹತ್ತಿರ ಅನಿಸುತ್ತೋ ಅಲ್ಲಿ ಹೋಗಿ ನೀವು ಇದನ್ನು ಶಿಕ್ಷಣವನ್ನು ಉಚಿತವಾಗಿ ಪಡ್ಕೊಂಡು ಇದು ಪೂರ್ತಿ ಲಾಭವನ್ನು ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಕೊನೆಯಾಗಿ ನಮಗೆ ಇದೊಂದು ಸಂತೋಷದ ವಿಷಯ, ನಾವು ಕೋಲಾರದಿಂದ ಏನು ಬಂದಿದ್ದೀವಿ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ KSRTC ಸಂಸ್ಥೆಯಲ್ಲಿ ಈ ಒಂದು ಮಾಲೂರಿನ ಟ್ರೈನಿಂಗ್ ಸಂಸ್ಥೆಯಲ್ಲಿ ತಮಗೆಲ್ಲರಿಗೂ ಈ ತರಬೇತಿ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿಕೊಟ್ಟಿರ್ತಕ್ಕಂಥ ಕೋಲಾರ DC ಶ್ರೀನಿವಾಸ್ ಸರ್ ಅವರಿಗೆ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಶ್ರೀಯುತ ಬಸವರಾಜು ಸರ್ ಅವರಿಗೆ ನಮ್ಮ ಕೋಲಾರ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು BK ನಾರಾಯಣಸ್ವಾಮಿ ಅವರು ಸುಮಾರು 40 ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ತನು ಮನ ಧನ ಎಲ್ಲವುಗಳನ್ನು ಈಶ್ವರನ ಕಾರ್ಯದಲ್ಲಿ ಅರ್ಪಿಸ್ತಾ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರು ನಿಮಗೆ ಇವತ್ತಿನ ಕಾರ್ಯಾಗಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ದಯವಿಟ್ಟು ಅದನ್ನು ಎಲ್ಲಿ ನಿಮಗೆ ಎಲ್ಲಿ ಅದರ ಒಂದು ಅಂಶ ಇಷ್ಟ ಆಗುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಆ ಅಂಶಗಳನ್ನ ನೀವು ಸರಿಯಾಗಿ ಗಮನಿಸ್ತಾ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಇದು ಪೂರ್ತಿ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ತಾ ಸೊ ಇಷ್ಟು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಈ ಒಂದು ಪರಿಚಯ ಅವಕಾಶವನ್ನು ಜೈ ಹಿಂದ್ ಜೈ ಕರ್ನಾಟಕ.